ಪ್ರಪಂಚವೇ ಒಂದು ವಿಸ್ಮಯ. ಪ್ರತಿದಿನ ಊಹೆಗೆ ಸಿಲುಕದ ಅದೆಷ್ಟೋ ಸಂಗತಿಗಳು ನಡೀತಲೇ ಇರ್ತವೆ. ಅದರಲ್ಲೂ ನಮ್ಮ ಭಾರತ ವೈವಿಧ್ಯತೆಯ ಪ್ರತೀಕ ಅಂದ್ರೂ ತಪ್ಪಾಗಲ್ಲ. ನಮ್ಮಲ್ಲಿ ಅದೆಷ್ಟೋ ವಿವಿಧ ಜನಾಂಗ, ವಿವಿಧ ಭಾಷೆ, ವಿವಿಧ ಸಂಪ್ರದಾಯಗಳಿವೆ. ಎಲ್ಲದಕ್ಕೂ ಅದರದೇ ಆದ ಇತಿಹಾಸ ಕೂಡ ಇದೆ. ಪ್ರತಿಯೊಂದು ಹಬ್ಬ ಹರಿದಿನಗಳ ಹಿಂದೆ ಅವರ ಜಾತಿ ಸಂಪ್ರದಾಯಗಳ ಅಚ್ಚಿರತ್ತೆ. ಆದರೆ ಇತ್ತ ಸಂಪೂರ್ಣ ಪುರುಷರು ಅಲ್ಲದೆ ಸ್ತ್ರೀಯೂ ಅಲ್ಲದೆ ಅವಮಾನ, ತಿರಸ್ಕಾರ, ಸಮಾಜದಿಂದಲೇ ಪ್ರತ್ಯೇಕವಾಗಿ ಬದುಕ್ತಿರೋ ಮಂಗಳಮುಖಿಯರ ಜೀವನದ ಬಗ್ಗೆ ಯಾರೂ ಊಹಿಸಿಕೊಳ್ಳಲು ಸಹ ಸಾಧ್ಯವಿಲ್ಲ. ಆಚಾರ ವಿಚಾರಗಳಲ್ಲಿ ಬಹಳಷ್ಟು ನಿಗೂಢತೆಯನ್ನು ಕಾಪಾಡಿಕೊಂಡು ಬಂದಿರುವ ಇವರ ಬಗ್ಗೆ ಜನರಲ್ಲಿ ಅನೇಕ ಗೊಂದಲ, ಕುತೂಹಲಗಳಿವೆ. ಸಾಕ್ಷಾತ್ ಪರಶಿವನ ಅವತಾರ ಎನ್ನಲಾಗುವ ಮಂಗಳಮುಖಿಯರನ್ನ ಸಮಾಜ ತೀರಾ ಹೀನಾಯವಾಗಿ ನಡೆಸಿಕೊಳ್ಳುತ್ತೆ. ನಪುಂಸಕ, ಚಕ್ಕ, ಕೋಜ, ಹಿಜ್ರ, ದ್ವಿಲಿಂಗಿ, ಶಿಖಂಡಿ ಹೀಗೆ ನಾನಾ ಹೆಸರುಗಳಿಂದ ಕರೆದು ಅವಮಾನಿಸುವುದನ್ನು ನಾವು ನೋಡಿದ್ದೇವೆ. ಆದರೆ ಆ ಒಂದು ದಿನ ಅವರ ದಿನವಾಗಿದ್ದು ಇಡೀ ಊರೇ ಇವರ ಸಂಭ್ರಮಾಚರಣೆಯಲ್ಲಿ ಮುಳುಗಿ ಹೋಗಿರುತ್ತೆ. ಹಾಗಾದ್ರೆ ಆ ದಿನ ನಡೆಯೋದೇನು? ಮಂಗಳಮುಖಿಯರು ವರ್ಷವಿಡೀ ಆ ದಿನಕ್ಕಾಗಿ ಕಾಯೋದ್ಯಾಕೆ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ನಮಗೆಲ್ಲ ಹಬ್ಬ ಅಂದ್ರೇನೆ ಒಂದು ಸಂಭ್ರಮ. ಆಚಾರ ವಿಚಾರಗಳು ಬೇರೆ ಆಗಿದ್ರು ಒಗ್ಗೂಡಿ ಹಬ್ಬವನ್ನ ಆಚರಿಸ್ತೀವಿ. ಹಾಗೆಯೇ ಮಂಗಳಮುಖಿಯರು ಕೂಡ ಅದೊಂದು ಹಬ್ಬಕ್ಕಾಗಿ ವರ್ಷವಿಡೀ ಜಾತಕ ಪಕ್ಷಿಯಂತೆ ಕಾದು ಕೂತಿರ್ತಾರೆ. ಅದಕ್ಕೆ ಕಾರಣ ಆ ದಿನ ಅವರಿಗೆ ಯಾವುದೇ ನಿರ್ಬಂಧ, ಕಟ್ಟುಪಾಡುಗಳಿರಲ್ಲ. ಹೆಣ್ಣು ಮಕ್ಕಳನ್ನೇ ಮೀರಿಸುವಂತೆ ಮದುಮಗಳಂತೆ ಅಲಂಕಾರ ಮಾಡಿಕೊಂಡು ಚಪ್ಪಾಳೆ ತಟ್ಟುತ್ತಾ, ಹಾಡು ಹಾಡುತ್ತಾ, ನಕ್ಕು ನಲಿದು ಕುಪ್ಪಳಿಸ್ತಾರೆ. ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಈ ರೀತಿಯ ದೃಶ್ಯ ಕಾಣಲು ಸಿಗೋದು ತಮಿಳುನಾಡಿನ ಕುವಾಂಗಂನಲ್ಲಿ. ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ 25 ಕಿಲೋಮೀಟರ್ ದೂರದಲ್ಲಿರೋ ಚಿಕ್ಕ ಗ್ರಾಮವೇ ಕುವಾಂಗಂ. ಈ ಗ್ರಾಮವನ್ನ ನಿದ್ದೆಯ ಊರು ಅಂತ ಕರೆಯಲಾಗುತ್ತೆ. ಈ ಗ್ರಾಮಕ್ಕೆ ಜೀವಕಳೆ ಬರೋದೇ ಮಂಗಳಮುಖಿಯರ ಅರವಾನ್ ಹಬ್ಬ ಶುರುವಾದಾಗ. ಈ ಹಬ್ಬ ಹಿಂದೆ 18 ದಿನಗಳ ಕಾಲ ನಡೀತಿತ್ತು. ಆದ್ರೆ ಈಗ 3 ದಿನಕ್ಕೆ ಸೀಮಿತವಾಗಿದೆ. ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಕುವಾಗಂ ಹಬ್ಬ ನಡೆಯುತ್ತೆ. ಈ ಹಬ್ಬದಲ್ಲಿ ಭಾಗವಹಿಸಲು ದೇಶ ವಿದೇಶಗಳಿಂದ ಮಂಗಳಮುಖಿಯರ ದಂಡೆ ಇಲ್ಲಿಗೆ ಹರಿದು ಬರುತ್ತೆ. ಆ ದಿನ ಊರಲ್ಲಿ ಜಾತ್ರೆಯ ವಾತಾವರಣ ಕಳೆಗಟ್ಟಿರುತ್ತೆ. ತಮಟೆ, ವಾಲಗದ ಸದ್ದು ಮೇಲೆಸ್ತಿರತ್ತೆ. ಬಣ್ಣ ಬಣ್ಣದ ಸೀರೆ ತೊಟ್ಟು, ಡಜನ್ ಗಟ್ಟಲೆ ಬಳೆ ತೊಟ್ಟು, ಹೂ ಮುಡಿದು, ಕಣ್ಣನ್ನ ಕುಕ್ಕುವಂತೆ ಆಭರಣ ಧರಿಸಿ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ನಡು ಬೀದಿಯಲ್ಲಿ ಚಪ್ಪಾಳೆ ತಟ್ಟುತ್ತಾ ಹೆಜ್ಜೆ ಹಾಕ್ತಿರ್ತಾರೆ ಮಂಗಳಮುಖಿಯರು. 18 ದಿನಗಳ ಕಾಲ ಆಚರಿಸಲಾಗೋ ತೃತೀಯ ಲಿಂಗಗಳ ಹಬ್ಬದಲ್ಲಿ ಅನೇಕ ಪದ್ಧತಿಗಳನ್ನು ಅನುಸರಿಸಲಾಗುತ್ತೆ. ಮೊದಲು ಮಿಸ್ ಕುವಾಗಂ ಬ್ಯೂಟಿ ಕಾಂಟೆಸ್ಟ್ ಇರುತ್ತೆ. ಇದರಲ್ಲಿ ಯಾವ ಮಾಡೆಲ್ಗಳಿಗೂ ಕಮ್ಮಿ ಇಲ್ಲದಂತೆ ಮಿಂಚುತ್ತಾರೆ ತೃತೀಯ ಲಿಂಗಿಗಳು. ಆದ್ರೆ ಇದಕ್ಕೆಲ್ಲ ಅಚ್ಚರಿಯಾಗುವ ಸಂಗತಿ ಏನಂದ್ರೆ, ಹಬ್ಬದ 17ನೇ ದಿನವೂ ಮದುಮಗಳಂತೆ ಆಭರಣಗಳು, ಗಾಢ ಬಣ್ಣದ ಸೀರೆಗಳು, ಬಳೆಗಳು ಇತ್ಯಾದಿಗಳನ್ನು ಧರಿಸಿ ಮಂಗಳಮುಖಿಯರು ಮಿಂಚುವುದರ ಜೊತೆಗೆ ಅರವಾಣನ್ನು ಮದುವೆ ಆಗಲು ಕೂತವಂದರ್ ದೇವಸ್ಥಾನಕ್ಕೆ ಹೋಗ್ತಾರೆ. ಭಗವಾನ್ ಅರವಾಣನ್ನು ತಮ್ಮ ಸಂಗಾತಿಯಂತೆ ಪೂಜಿಸಿ ಪೂಜಾರಿಗಳ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ತಾರೆ. ಮತ್ತು ಅದೇ ದಿನ ಪೂಜಾರಿ ಕೈಯಿಂದ ತಾಳಿ ಕಿತ್ತಿಸ್ಕೊಂಡು ಕುಂಕುಮ ಅಳಿಸಿ ಬಳೆ ಒಡಿಸ್ಕೊಂಡು ವಿಧವೆಯಾಗಿ ಶೋಕದಲ್ಲಿ ಮುಳುಗಿ ಎಂದೇಳ್ತಾರೆ. ಹಾಗಾದ್ರೆ ಈ ಅರವಣ ಯಾರು ಅಂತ ನೋಡೋದಾದ್ರೆ ಇತಿಹಾಸ ಮಹಾಭಾರತದತ್ತ ಕರೆದೊಯ್ಯುತ್ತೆ. ಅದೇನಂದ್ರೆ, ಪಾಂಡವರು ಕುರುಕ್ಷೇತ್ರ ಯುದ್ಧವನ್ನ ಗೆಲ್ಲಲು ತಾಯಿ ಕಾಳಿಗೆ ಪ್ರಾಣವನ್ನ ತ್ಯಾಗ ಮಾಡಬೇಕಾಗಿರುತ್ತೆ. ಅದೇ ಸಮಯದಲ್ಲಿ ಪಾಂಡವ ಅರ್ಜುನನ ಮಗ ಅರವಣನು ಯುದ್ಧವನ್ನ ಗೆಲ್ಲಲು ತನ್ನ ಪ್ರಾಣವನ್ನ ತ್ಯಾಗ ಮಾಡಕ್ಕೆ ಮುಂದೆ ಬರ್ತಾನೆ. ಆದ್ರೆ ಸಾಯುವ ಮೊದಲು ಅವನು ತನ್ನ ಕೊನೆಯ ಆಸೆಯನ್ನ ಎಲ್ಲರ ಮುಂದೆ ಇಡ್ತಾನೆ. ಅದೇನಂದ್ರೆ, ನಾನು ಸಾಯುವ ಮೊದಲು ಮದುವೆ ಆಗುವ ಮೂಲಕ ವೈವಾಹಿಕ ಜೀವನವನ್ನ ಅನುಭವಿಸಬೇಕು ಅಂತ ಹೇಳ್ತಾನೆ. ಆತನ ಆಸೆಯನ್ನ ಪೂರೈಸಲು ಶ್ರೀಕೃಷ್ಣನು ಮೋಹಿನಿ ರೂಪ ತಾಳಿ ಅರವಣನನ್ನ ವಿವಾಹ ಆಗ್ತಾನೆ. ತೃತೀಯ ಲಿಂಗಿಗಳು ಅರವಣನನ್ನ ತಮ್ಮ ದೇವರು ಎಂದು ಪೂಜಿಸೋದ್ರಿಂದ ತಾಳಿ ಕಟ್ಟಿಸಿಕೊಂಡು ಅದೇ ದಿನ ವಿಧವೆ ಆಗ್ತಾರೆ. ಬಳಿಕ ಧರ್ಮ ಪಟ್ಟಾಭಿಷೇಕದೊಂದಿಗೆ ಉತ್ಸವ ಮುಕ್ತಾಯವಾಗುತ್ತೆ. ಒಟ್ಟಾರೆಯಾಗಿ ಎಲ್ಲ ಹಬ್ಬಗಳನ್ನ ಗೌರವಿಸುವ ನಾವು ತೃತೀಯ ಲಿಂಗಿಗಳ ಈ ಹಬ್ಬವನ್ನ ಗೌರವಿಸ್ತಿರೋದು ನಮ್ಮ ದೇಶದ ಹೆಮ್ಮೆಯ ಸಂಗತಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.